ಸಿಂಧು ಅವರೇ, ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದ್ಬಿಟ್ಟು ಹಾಗೆ ಮಲ್ಕೊಳ್ತಾ ಇದ್ದೀರಲ್ಲ? ಅಂದ್ರೆ ಊಟ ಮಾಡ್ಕೊಂಡ್ ಮಲ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಗಲ್ಲ ಸಿಂಧು ಅವರೇ, ನಾನ್ ಹೇಳ್ತಾ ಇರೋದು ಫ್ರೆಶ್ ಅಪ್ ಆಗಿ ಬಂದು ರೆಸ್ಟ್ ತಗೊಳ್ಳಿ ಅಂತ. ಒಂದ್ ತೊಟ್ ನೀರ್ ಬಿದ್ರೆ ಬರ್ತಿರೋ ಈ ಸುಖವಾದ ನಿದ್ದೆನೋ ಹಾಳಾಗೋಗುತ್ತೆ. ಅಂದ್ರೆ ನೀವು ಹೀಗೆ ಮಲಗ್ತೀರಾ? ವಿರಾಟ್ ಜಿ, ನಮ್ಮನೇಲಿ ನಾನ್ ಹೀಗೇನೆ. ಆದ್ರೂ ನಿಮ್ಗೋಸ್ಕರ ಬೇಕಾದ್ರೆ ಮುಖ ತೊಳ್ಕೊಂಡ್ ಬರ್ತೀನಿ ಅಷ್ಟೆ. ಓಕೆ. ಸಿಂಧು ಅವರೇ, ನಮ್ಮ ಮನೇಲಿ ನಾನು ಹೀಗೇನೆ. ನಂಗೆ ಸ್ವಲ್ಪ ಆರ್ಗನೈಸ್ಡ್ ಆಗಿರಬೇಕು. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಲ್ಲ, ನಿಮ್ಗೆ ಇಷ್ಟೊತ್ತು ಕಾರ್ ಓಡಿಸಿ ಸುಸ್ತಾಗಿರ್ಬೇಕು ಅಲ್ವಾ? ಎನರ್ಜಿ ಬೂಸ್ಟರ್ ಜೊತೆ ಟ್ರಾವೆಲ್ ಮಾಡಿದ್ಮೇಲೆ ಸುಸ್ತು ಆಯಾಸ ಎಲ್ಲಿರುತ್ತೆ ಹೇಳಿ? ಚೆನ್ನಾಗೆ ಮಾತಾಡೋದ್ ಕಲ್ತಿದ್ದೀರಾ. ನಿಮ್ ಜೊತೆ ಇದ್ದು ಮಾತಾಡದೇ ಇದ್ರೆ ನನ್ನನ್ನ ನಿಮ್ ಗಂಡ ಅಂತ ಹೇಳಕ್ಕಾಗತ್ತಾ? ಸೂಪರ್ ವಿರಾಟ್ ಅವ್ರೆ, ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಅಮ್ಮ! ವಿರಾಟ್ ಅವ್ರೆ, ಏನಾಯ್ತು? ಅದು ಅಲ್ಲಿ ನೋಡಿ. ಅಯ್ಯೋ, ಅಲ್ಲಿ ನೋಡಿ. ಅಯ್ಯೋ, ಅಲ್ಲಿ ಏನಿದೆ? ಅಲ್ಲಿದೆ, ಸರಿಯಾಗಿ ನೋಡಿ. ಅದು ಆ ಮೂಲೆಯಲ್ಲಿ ಅಲ್ಲೇ ಇದೆ ನೋಡಿ. ಅಲ್ಲಿ ನೋಡಿ, ಜಿರ್ಲೆ. ಅದ್ ನೋಡಿ ಹೇಗ್ ಮೀಸೆ ಆಡಿಸ್ತಾ ಇದೆ. ವಿರಾಟ್ ಅವ್ರೆ, ಇದಕ್ ಹೀಗೆ ಎದುರ್ಕೋತಾ ಇದ್ದೀರಾ? ಸಿಂಧು ಅವ್ರೆ, ನೀವು ಪ್ಲೀಸ್ ನಗ್ಬೇಡಿ. ನಂಗೆ ಜಿರಳೆ ಅಂದ್ರೆ ತುಂಬಾ ಭಯ, ಗೊತ್ತಾ? ಅಯ್ಯೋ, ಇಷ್ಟು ದೊಡ್ಡ ಬಿಸ್ನೆಸ್ ಐಕಾನ್ಗೆ ಜಿರ್ಲೆ ಅಂದ್ರೆ ಭಯ ಅಂತೆ. ಸುಮ್ನಿರಿ ಸಿಂಧು ಅವ್ರೆ. ಓಂಕಾರ್, ನಿಮ್ ಅಕ್ಕನ್ ತಲೆ ಆ ರೈನ್ ಫಾರೆಸ್ಟ್ ಎರಡು ಒಂದೇನೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಎರಡು ಮಿಸ್ಟೀರಿಯಸ್. ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗಲ್ಲ. ತ್ರಿಲೋಚನಾ, ಅಕ್ಕನ ಬಗ್ಗೆ ನಿನಗೆ ಸಾಕಷ್ಟು ಸಲ ಹೇಳಿದೀನಿ. ಇನ್ನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹೇಳಿದಿರಾ, ಅದನ್ ಕೇಳೆ ನಾನಿವತ್ತು ಈ ಪರಿಸ್ಥಿತಿಲಿರೋದು. ಅಲ್ಲ ಓಂಕಾರ್, ಈ ಮನೇಲಿ ನಮ್ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕಡಿಮೆನೆ ಆಗ್ತಿದೆ. ನಮಗ್ ₹1 ಬೇಕಾದ್ರೂ ಆ ಭವಾನಿ ಹತ್ರ ಹೋಗಿ ಭಿಕ್ಷೆ ಬಿಡ್ಬೇಕಾ? ತ್ರಿಲೋಚನಾ, ನನ್ ಮಾತ್ ಕೇಳು. ಅಲ್ಲ, ನೀವಿಷ್ಟು ರಿಲ್ಯಾಕ್ಸ್ ಆಗಿ ಹೇಳ್ತಾ ಇದ್ದೀರಾ? ಇಟ್ಸ್ ಟೈಮ್ ಟು ವೇಕ್ ಅಪ್. ಸ್ವಲ್ಪ ಎಚ್ಚರ ಆಗಿ ಓಂಕಾರ್. ತ್ರಿಲೋಚನಾ, ಆದ್ರೆ ನೀನ್ ಸ್ವಲ್ಪ ಸಮಾಧಾನವಾಗಿರು. ಅಕ್ಕ ಭವಾನಿ ಕೈಗೆ ಕೀ ಕೊಟ್ಟಿದ್ದಾಳೆ ಅಂದ್ರೆ ಯಾವುದೋ ಹೊಸ ಪ್ಲಾನ್ಗೆ ಚಾಲನೆ ಕೊಟ್ಟಿದ್ದಾಳೆ ಅಂತಲೇ ಅರ್ಥ. ಹೌದು, ಅವ್ರ ಪ್ಲಾನ್ ಅಲ್ಲೇ ನಾವು ಆ ಭಿಕಾರಿ ಮುಂದೆ ಭಿಕ್ಷೆ ಬೇಡ್ಬೇಕಾಗಿರೋದು. ಓಂಕಾರ್, ನೀವ್ ಈಗ್ಲೇ ಹೋಗಿ ನಿಮ್ ಅಕ್ಕನ ಹತ್ರ ಮಾತಾಡಿ ನಮ್ಗೆ ಬೇರೆ ವ್ಯವಸ್ಥೆ ಮಾಡೋದಿಕ್ ಹೇಳಿ. ಇಲ್ಲ, ಮಗಳನ್ನ ವಿರಾಟ ಕೊಟ್ಟು ಮದುವೆ ಮಾಡೋದಿಕ್ ಹೇಳಿ. ಇದ್ರ ಬಗ್ಗೆ ಅಕ್ಕನ ಹತ್ರ ಸಾಕಷ್ಟು ಸಲ ನಾನು ಮಾತಾಡಿದೀನಿ, ಮನಸ್ತಾಪನೂ ಮಾಡ್ಕೊಂಡಿದ್ದೀನಿ. ಏನ್ ಮಾಡ್ಲಿ, ಈಶಾನಿ ವಿಷಯನ ಇತ್ಯರ್ಥ ಮಾಡಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಇದ್ರ ಮಧ್ಯೆ ಈ ಕೀ ಜಗಳ ಬೇರೆ. ನನ್ಗಂತೂ ಸಾಕಾಗೋಗಿದೆ. ಹಾಗ್ ನೋಡಿದ್ರೆ ನಿಮ್ಮಪ್ಪನ ಆಸ್ತಿ ಎಲ್ಲ ನಿಮ್ಗೆ ಬರ್ಬೇಕಾಗಿತ್ತು. ಅದನ್ನೆಲ್ಲ ಮರಿತಿರೋದು ಆ ನಿಮ್ಮಕ್ಕ. ತ್ರಿಲೋಚನಾ, ನೀನ್ ಇದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದು. ಅಕ್ಕ ನನಗೆ ಕೊಟ್ಟಿದ್ದು ಆಯ್ತು, ನಾನು ಅದನ್ನು ಕಳೆದಿದ್ದು ಆಯ್ತು. ಆಯ್ತು, ಆಸ್ತಿ ಬಗ್ಗೆ ಏನು ಮಾತಾಡ್ಬೇಡಿ. ನಮಗೇನೇ ಬೇಕಾದ್ರೂ ನಾವು ನಿಮ್ಮ ಹತ್ರ ಬಂದ್ ಕೇಳ್ತೀವಿ. ನೀವ್ ಹೋಗಿ ಭವಾನಿ ಹತ್ರ ಹೇಳಿ ಸ್ಯಾಂಕ್ಷನ್ ಮಾಡ್ಸಿ ಅಂತ ಹೇಳಿ.
ಯಾವುದೇ ಕಾರಣಕ್ಕೂ ಭವಾನಿ ಹತ್ರ ನಾವು ಕೇಳೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ನಿಮ್ಮ ಅಕ್ಕನ ಹತ್ರ ಮಾತಾಡಿ. ಇಲ್ಲ ತ್ರಿಲೋಚನ, ಅದೆಲ್ಲ ನೀನ್ ಹೇಳೋಷ್ಟು ಸುಲಭ ಅಲ್ಲ. ನಾವ್ ಹೀಗೆ ಸುಮ್ನೆ ಇದ್ರೆ ನಮ್ಮನ್ನ ಮನೆಯಿಂದ ಆಚೆ ಓಂಕಾರ್, ನೋಡಿಗ ಯಾಕ್ ನೀವಿಬ್ರು ಇಷ್ಟೊಂದ್ ಜೋರಾಗಿ ಜಗಳ ಆಡ್ತಾ ಇದ್ದೀರಾ? ನಿಮ್ ಮಗಳು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಅಮ್ಮ, ಅದು ಅಕ್ಕ ಭವಾನಿಗೆ ಲಾಕರ್ ಕೀ. ಓ, ಕೀ ಸಮಸ್ಯೆನಾ? ಆ ಭವಾನಿನ ಮಿಡ್ಲ್ ಕ್ಲಾಸ್ ಅಂತ ಬೈತಾ ಇದ್ದವ್ರು ಈಗ ಏಕಾಏಕಿ ಅವಳ ತಲೆ ಮೇಲೆ ಕೂರ್ಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ. ಅದನ್ನ ನಾನು ಈಗ ಹೇಳಲ್ಲ, ಮುಂದೆ ನಿಮ್ಗೆ ಗೊತ್ತಾಗತ್ತೆ. ನಿಮ್ ಮಗನ್ ಕೈಯಲ್ಲಿ ನಯಾ ಪೈಸಾ ಇಲ್ಲ, ಆ ಭವಾನಿಗ್ ಮಾತ್ರ ಈ ಮನೆ ಯಜಮಾನಿಕೆನಾ? ಇದ್ ಯಾವ ನ್ಯಾಯ ಅತ್ತೆ? ಇದನ್ನೆಲ್ಲ ನೋಡ್ಕೊಂಡು ನಾವ್ ಹೇಗಿರೋದು ಅತ್ತೆ? ಅಲ್ಲಮ್ಮ, ಒಂದೊಂದು ರೂಪಾಯಿಗೂ ನಾವು ಹೋಗಿ ಆ ಭವಾನಿ ಮುಂದೆ ಕೈ ಚಾಚಬೇಕಾ ಹೇಳು? ರಾಜ್ ಬಹದ್ದೂರ್ ವಂಶದ ಮಗನಾಗಿ ನನಗೆ ಗೌರವನೇ ಇಲ್ವಾ? ಅವಳ ಹತ್ರ ಯಾಕೆ ಕೇಳ್ತೀಯಾ? ಮತ್ತೆ ಇನ್ಯಾರ ಹತ್ರ ಕೇಳ್ಬೇಕು? ನನ್ನ ಹತ್ರ ಕೇಳಿ. ಭವಾನಿ ಹತ್ರ ಇರೋ ಕೀನೆ ನನ್ನ ಹತ್ರನೂ ಇರೋದು. ಅಮ್ಮ, ನಿಮ್ಗೇನ್ ಬೇಕೋ ಅದನ್ನ ನನ್ನ ಹತ್ರ ಕೇಳಿ, ಓಕೆನಾ? ಇವಾಗ ಇಬ್ರು ಜಗಳ ಆಡೋದನ್ನ ನಿಲ್ಲಿಸ್ತೀರಾ? ಅಮ್ಮ, ಐ ಲವ್ ಯು ನನ್ನಮ್ಮ. ಅತ್ತೆ, ಯಾಕಮ್ಮ, ಏನಾಯ್ತು? ಯಾಕ್ ಭವಾನಿ ಮಾತಾಡ್ತಾನೆ ಇಲ್ಲ? ಇಷ್ಟೆಲ್ಲ ದುಡ್ಡನ್ನ ನಾನ್ ಯಾವತ್ತೂ ನೋಡೇ ಇಲ್ಲ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.